ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. ನಮ್ಮಲ್ಲಿ ಮಂಡಿ ನೋವಿನ ಸಮಸ್ಯೆ ಅಥವಾ ಮೊಣಕಾಲು ನೋವೇನಿದೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಯೂಶಲಿ ಆಫ್ಟರ್ ಅನ್ ಏಜ್ ಆಫ್ 40 or 50 ಈ ಮೊಣಕಾಲು ನೋವು ಅಥವಾ ಮಂಡಿ ನೋವು ಇಲ್ಲದೆ ಇರೋರು ತುಂಬ ಕಡಿಮೆ ಅಂತಾನೆ ನಾವು ಹೇಳ್ಬೋದು. ಸೊ ಯೂಶಲಿ ನಮಗೆ ಗೊತ್ತು ಮಂಡಿ ನೋವು ಬರ್ಲಿಕ್ಕಿರುವಂಥ ಮುಖ್ಯ ಕಾರಣ ಏನಿದೆ, ಆ ಮಂಡಿಯಲ್ಲಿ ಆಗುವಂಥ ಆ ಜಾಯಿಂಟಲ್ಲಿ ಆಗುವಂಥ ಸೌಕಳಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತಾನು ಹೇಳ್ತೀವಿ. ಬಟ್ ಎಷ್ಟೋ ಸಲ ನಾವು ಎಕ್ಸ್ರೇ ಎಲ್ಲ ತೆಗೆದು ನೋಡಿದಾಗ ಅಲ್ಲಿ ಒಂದು ಮಾಡ್ರೇಟ್ ಆಗಿರುವಂಥ ಅಥವಾ ಒಂದು ಮಿನಿಮಮ್ ಆಸ್ಟಿಯೋ ಆರ್ಥರೈಟಿಕ್ ಚೇಂಜಸ್ ಇದ್ರೂ ಕೂಡ, ಅಂದರೆ ಸೌಕಳಿ ಇದ್ರೂ ಕೂಡ ಪೇಷಂಟ್ ತುಂಬ ಚೆನ್ನಾಗಿರ್ತಾರೆ. ಅಂದರೆ ಪೇಷಂಟ್ಗೆ ಏನು ನೋವು ಇರಬೇಕು ಅಂತಿಲ್ಲ, ಅವರು ಚೆನ್ನಾಗಿ ತಿರುಗಾಡ್ತಾರೆ, ಸೊ ಎಲ್ಲ ಆಕ್ಟಿವಿಟೀಸು ಮಾಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವು ಸಲ ಪೇಷಂಟ್ ತುಂಬ ನೋವು, ಕಾಲುಗಳಲ್ಲಿ ಊತ ಎಲ್ಲ ಹೇಳಿ ಬರ್ತಾರೆ. ನಾವು ಎಕ್ಸ್ರೇ ತೆಗೆದು ನೋಡುವಾಗ ಅಷ್ಟೊಂದು ಸಿವಿಯರ್ ಸೌಕಳಿ ಆಗಿರೋದಿಲ್ಲ. ಸೊ ಇದರ ಅರ್ಥ ಏನು? ಸೊ ಆ ಸೌಕಳಿ ಅಲ್ಲಿ ಆದ ಕೂಡಲೇ ನಮಗೆ ಸಿವಿಯರ್ ಪೇನ್ ಬರಲೇಬೇಕು ಅಂತ ಇಲ್ಲ. ಸೊ ಸೌಕಳಿ ಆಗಲಿಕ್ಕೆ ನಿಮಗೆ ಗೊತ್ತು ತುಂಬ ಕಾರಣಗಳಿದೆ. ಸೊ ಯೂಶಲಿ ನಾವೆಲ್ಲ ಹೇಳುವ ಕಾರಣ ಏನು, ನಮಗೆ ವಯಸ್ಸಾಗುವಾಗ ಅಲ್ಲಿ ಆಗುವಂಥ ವೇರ್ ಅಂಡ್ ಟೇರ್ ಏನಿದೆ ಅದರಿಂದ ನಮಗೆ ಆಸ್ಟಿಯೋ ಆರ್ಥರೈಟಿಸ್ ಡೆವಲಪ್ ಆಗುತ್ತೆ. ಅಲ್ಲಿರೋ ಕಾರ್ಟಿಲೇಜ್ಗಳೇನಿದೆ ಅದೆಲ್ಲ ವೇರ್ಔಟ್ ಆದಾಗ ನಮಗೆ ಈ ಸಮಸ್ಯೆಗಳೆಲ್ಲ ಡೆವಲಪ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಎಷ್ಟೋ ಸಲ ಇದು ಆಗ್ಲಿಕ್ಕಿರುವಂಥ ಮುಖ್ಯ ಕಾರಣ ನಾವು ಅನ್ಕೊಂಡಾಗ ಇರಬೇಕು ಅಂತ ಇಲ್ಲ. ಸೊ ಏಜ್ ಒಂದೇ ಇದಕ್ಕೊಂದು ಫ್ಯಾಕ್ಟರ್ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ನಮ್ಮ ಆನ್ಸೆಸ್ಟರ್ಸ್, ನಮ್ಮ ಅಜ್ಜ ಅಜ್ಜಿ ಎಲ್ಲ ತುಂಬ ಜಾಸ್ತಿ ಕೆಲಸ ಮಾಡ್ತಿದ್ರು, ತುಂಬ ಜಾಸ್ತಿ ತಿರುಗಾಡ್ತಿದ್ರು, ತುಂಬ ವಾಕಿಂಗ್ ಮಾಡ್ತಿದ್ರು. ಸೊ ಆದರೂ ಅವರಿಗೆ ಮಂಡಿ ನೋವು ಬಂದಿದ್ದು ಮೇ ಬಿ ಲೇಟರ್ ಏಜ್ ಆಫ್ ಒಂದು 60s ಅಥವಾ 65 ಆದಾಗಷ್ಟೇ ಸಿವಿಯರ್ ಆಗಿರೋ ಮೊಣಕಾಲು ನೋವು ಕಂಡಿರೋದು. ಬಟ್ ನಮ್ಮಲ್ಲಿ ನಮ್ಮ ಜನ್ರೇಷನ್ ನಾವೀಗ ನೋಡಿದರೆ ನಾವು ಅಷ್ಟೊಂದು ಆಕ್ಟಿವಿಟೀಸ್ ಮಾಡಲ್ಲ, ಇಡೀ ದಿವಸ ಕೂತ್ಕೊಂಡೇ ಇರ್ತೀವಿ, ಅಷ್ಟೊಂದು ಮಂಡಿ ಮೇಲೆ ಸ್ಟ್ರೈನಸ್ ಆಗಿರುವಂಥ ಆಕ್ಟಿವಿಟೀಸ್ ಮಾಡಲ್ಲ. ಬಟ್ ಆದರೂ ಕೂಡ ನಮ್ಮಲ್ಲಿ ಅರೌಂಡ್ 40 ವರ್ಷ ದಾಟಿದ ಕೂಡಲೇ ನಮಗೆ ಮಂಡಿ ನೋವಿನ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ನಾವು ಲೇಡೀಸಲ್ಲಿ ನೋಡಿದರೆ ಅವರಿಗೆ ಮೆನೋಪಾಸಲ್ ಆದ ಕೂಡಲೇ ಅವರಲ್ಲಿ ತುಂಬ ಜಾಸ್ತಿ ಮೊಣಕಾಲಿನ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು? ಆ ಮಂಡಿ ಮೇಲೆ ಆಗುವಂಥ ಒತ್ತಡ ಒಂದೇ ಅಲ್ಲ ಇದಕ್ಕೆ ಕಾರಣ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಮಂಡಿಯಲ್ಲಿ ಸೌಕಳಿ ಬರಲಿಕ್ಕಿರುವಂಥ ಮೇನ್ ಕಾರಣಗಳೇನೇನು, ಆ್ಯಂಡ್ ಎಷ್ಟೋ ಜನರಲ್ಲಿ ಮಂಡಿಯಲ್ಲಿ ಸೌಕಳಿ ಇದ್ದರೂ ಕೂಡ ಅವ್ರ ನೋವು ಏನು ಇರುವುದಿಲ್ಲ, ಅದಕ್ಕೆ ಮುಖ್ಯ ಕಾರಣ ಏನು, ಕೆಲವರಿಗೆ ಮಿನಿಮಮ್ ಸೌಕಳಿ ಇದ್ರೂ ಕೂಡ ಸಿವಿಯರ್ ಪೇನ್ ಮತ್ತು ಕಾಲಲ್ಲಿ ಊತ ಕಂಡು ಬರುತ್ತೆ, ಇದಕ್ಕಿರುವಂಥ ಮುಖ್ಯ ಕಾರಣಗಳೇನೇನು, ಇದನ್ನು ಮನೆಯಲ್ಲೇ ನಾವು ಒಂದು ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ಹೇಗೆ ಕಡಿಮೆ ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ಮಂಡಿ, ಈ ನೀ ಜಾಯಿಂಟ್ ಏನಿದೆ ನಮ್ಗೆ ಗೊತ್ತು, ಅದರಲ್ಲಿ ಮೇನ್ಲಿ 3 ಆರ್ಟಿಕ್ಯುಲರ್ ಸರ್ಫೇಸಸ್ ಇರುತ್ತೆ. ಅಂದರೆ ನಮ್ಮ ತೊಡೆಯಲ್ಲಿ ಇರುವಂಥ ಮೂಳೆ ಏನಿದೆ ಇದಕ್ಕೆ ನಾವು ಫೀಮರ್ ಅಂತ ಹೇಳ್ತೀವಿ. ಆ್ಯಂಡ್ ನಮ್ಮ ಕಾಲಲ್ಲಿ ಇರುವಂಥ ಮೇನ್ ದಪ್ಪಾಗಿರುವಂಥ ಮೂಳೆ ಏನಿದೆ ಇದಕ್ಕೆ ನಾವು ಟಿಬಿಯಾ ಅಂತ ಹೇಳ್ತೀವಿ. ಆ್ಯಂಡ್ ಅದರ ಮುಂದೆ ಇರುವಂಥ ಆ ಮಂಡಿ ಚಿಪ್ ಏನಿದೆ, ಸೊ ಇದು ಮೇನ್ಲಿ ಇದು 3ರಲ್ಲೇ ಸೌಕಳಿ ಬಂದಾಗಲೇ ನಮಗೆ ಮಂಡಿ ನೋವೇನಿದೆ ಸಿವಿಯರ್ ಆಗಿ ಅನುಭವ ಆಗುವಂಥದ್ದು. ಸೊ ಈ ಒಂದು ಆರ್ಟಿಕ್ಯುಲರ್ ಸರ್ಫೇಸ್ ಅಂತ ಹೇಳ್ತೀವಿ. ಆರ್ಟಿಕ್ಯುಲರ್ ಸರ್ಫೇಸ್ ಅಂದರೆ ಯಾವ ಏರಿಯಾ ಇದರಲ್ಲಿ ಇನ್ ಕಾಂಟ್ಯಾಕ್ಟ್ ಬರುತ್ತೋ, ಯಾವ ಏರಿಯಾ ಒಂದರ ಮೇಲೆ ಒಂದು ಹಿಂಗೆ ಗ್ಲೈಡ್ ಆಗುತ್ತೋ ಇದನ್ನು ನಾವು ಆರ್ಟಿಕ್ಯುಲರ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಅಲ್ಲೊಂದು ಕಾರ್ಟಿಲೇಜ್ ಇರುತ್ತೆ. ಸೊ ಯೂಶಲಿ ಏನಿರುತ್ತೆ, ಈ ಮೂಳೆಗಳೇನಿದೆ ಯಾವುದು ಕೂಡ ಅಂದರೆ ರಬ್ ಆಗೋದಿಲ್ಲ, ಅದರ ಮಧ್ಯದಲ್ಲೇ ಈ ಕಾರ್ಟಿಲೇಜ್ ಇರುತ್ತೆ. ಸೊ ಈ ಕಾರ್ಟಿಲೇಜ್ ಆಕ್ಸ್ ತುಂಬ ಸ್ಮೂತ್ ಆಗಿರುತ್ತೆ ಮತ್ತು ಅದು ಚೆನ್ನಾಗಿದ್ದಾಗ ನಮಗೆ ಯಾವ ಥರ ನೋವುಗಳು ಆಗೋದಿಲ್ಲ. ಆ್ಯಂಡ್ ಮಂಡಿ ಒಳಗಡೆ ನಮಗೆ ಗೊತ್ತೊಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ. ಮಂಡಿಗೆ ನಮ್ಮ ನೀ ಜಾಯಿಂಟ್ ಏನಿದೆ ಅದಕ್ಕೆ ನಾವು ಸೈನೋವಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ. ಈ ಸೈನೋವಿಯಲ್ ಫ್ಲೂಯಿಡ್ ಆಕ್ಸ್ ಲೈಕ್ ಲೂಬ್ರಿಕೆಂಟ್, ಅದರಲ್ಲೊಂದು ಆಯಿಲ್ ಇದ್ದಂಗೆ. ಸೊ ಈ ಕಾರ್ಟಿಲೇಜ್ ಏನಿದೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಸಿಗೋದು ಈ ಸೈನೋವಿಯಲ್ ಫ್ಲೂಯಿಡ್ ಇಂದ. ಸೊ ಯೂಶಲಿ ಎಷ್ಟೋ ಸಲ ಎಕ್ಸ್ರೇ ಮಾಡಿ ನೋಡಿದಾಗ ಅಥವಾ MRI ಮಾಡಿದಾಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಅದರೊಳಗೆ ಇರುವಂಥ ಫ್ಲೂಯಿಡ್ ಏನಿದೆ ಅದು ತುಂಬ ಡ್ರೈ ಆಗಿಬಿಟ್ಟಿದೆ, ಅದಕ್ಕೆ ನಿಮಗೆ ಸಿವಿಯರ್ ಪೇನು ಮತ್ತು ಸೌಕಳಿ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಯೂಶಲಿ ಈ ಕಾರ್ಟಿಲೇಜ್ ಏನಿದೆ ಅದಕ್ಕೊಂದು ನರಗಳದ್ದು ಸಪ್ಲೈ ಅಥವಾ ಅದಕ್ಕೆ ಇರುವಂಥ ಒಂದು ರಕ್ತ ಸಪ್ಲೈ ಇಲ್ಲ. ಸೊ ಹಾಗಾಗಿ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗೋದು ಯಾವುದರಿಂದ, ಈ ಸೈನೋವಿಯಲ್ ಫ್ಲೂಯಿಡ್ ಇಂದ. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಅದರ ಕೆಳಗಿರುವಂಥ ಮೂಳೆಗಳಿಂದ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಸಿಗಬೇಕು ಅಂದರೆ ಅಲ್ಲಿ ಒಂದು ಕುಷನ್ ಇಫೆಕ್ಟ್ ಆಗ್ತಾ ಇರಬೇಕಾಗುತ್ತೆ, ಅಲ್ಲೊಂದು ಆಕ್ಟಿವಿಟಿ ಆಗ್ತಾ ಇರಬೇಕಾಗುತ್ತೆ. ಸೊ ನಾವೆಲ್ಲಾದರೂ ನಡ್ಕೊಂಡು ಹೋಗುವಾಗ ಅಥವಾ ಏನಾದರೂ ಆಟ ಆಡುವಾಗ ಅಥವಾ ಏನಾದರೂ ಕೆಲಸ ಮಾಡುವಾಗೆಲ್ಲ ಏನಾಗುತ್ತೆ, ಆ ಮಂಡಿ ಮೇಲೆ ನಮ್ಮ ಬಾಡಿದು ಪ್ರೆಷರ್ ಬೀಳುತ್ತೆ. ಸೊ ಈ ಕುಷನ್ ಈಗ ಪುಷ್ ಆದಾಗ ಏನಾಗುತ್ತೆ, ಅದರ ಒಳಗಿರುವಂಥ ವೇಸ್ಟ್ ಎಲ್ಲ ಹೊರಗೆ ಹೋಗುತ್ತೆ. ಆ್ಯಂಡ್ ರಿಲ್ಯಾಕ್ಸ್ ಆದ ಕೂಡಲೇ ಏನಾಗುತ್ತೆ, ಈ ಸೈನೋವಿಯಲ್ ಫ್ಲೂಯಿಡ್ ಅಲ್ಲಿ ಇರುವಂಥ ಆಕ್ಸಿಜನ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಅಮಿನೋ ಆಸಿಡ್ಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಏನು ಇರ್ಬೋದು ಈ ಕಾರ್ಟಿಲೇಜ್ ಒಳಗೆ ಎಂಟರ್ ಆಗುತ್ತೆ. ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ಈಗ ಆಗಿರುವಂಥ ಚೇಂಜಸ್ ಏನು, ನಾವು ಆಕ್ಟಿವಿಟಿ ತುಂಬ ಕಡಿಮೆ ಮಾಡ್ತೀವಿ. ನಾವು ಕುತ್ಕೊಂಡಲ್ಲೇ ಕೆಲಸ ಮಾಡೋರು, ಸುಮಾರು 8 ತಾಸು ನಾವು ಕುತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆವಾಗ ಈ ಕಾರ್ಟಿಲೇಜ್ ಏನಿದೆ ಅದಕ್ಕೆ ಏನು ಆಕ್ಟಿವಿಟೀಸ್ ಇರಲ್ಲ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಕೂಡ ಕರೆಕ್ಟಾಗಿ ನಮಗೆ ಸಿಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಕಾರ್ಟಿಲೇಜ್ದು ಹೆಲ್ತ್ ಕಡಿಮೆ ಆಗ್ತಾ ಬರ್ತದೆ. ಥಿನ್ನಿಂಗ್ ಆಫ್ ಕಾರ್ಟಿಲೇಜ್ ಇರುತ್ತೆ, ಕಾರ್ಟಿಲೇಜ್ ದಪ್ಪ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ನಮಗೆ ನಿಧಾನಕ್ಕೆ ಸೌಕಳಿ ಸ್ಟಾರ್ಟ್ ಆಗುತ್ತೆ. ಸೌಕಳಿ ನಮಗೆ ಮಂಡಿ ನೋವು ಡೆವಲಪ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗಿ ಅವ್ರು ಎಕ್ಸ್ರೇ ಮಾಡಿದ ಮೇಲೆ ಹೇಳ್ತಾರೆ ನಿಮಗೆ ಸ್ಟೇಜ್ 1 ಆರ್ಥರೈಟಿಸ್ ಇದೆ ಅಂತ ಹೇಳ್ತಾರೆ, ಕೆಲವು ಸಲ ಸ್ಟೇಜ್ 2 ಅಂತ ಹೇಳ್ತಾರೆ, ಕೆಲವು ಸಲ ಸ್ಟೇಜ್ 3 ಅಂತ ಹೇಳ್ತಾರೆ, ಕೆಲವು ಸಲ ಸ್ಟೇಜ್ 4 ಅಂತ ಹೇಳ್ತಾರೆ. ಸೊ ಈ ಸ್ಟೇಜ್ 4 ಏನಿದೆ ತುಂಬ ಲೈಕ್ ಡಿಜನರೇಷನ್ ಆಗಿರುತ್ತೆ, ಅಲ್ಲಿ ಕಾರ್ಟಿಲೇಜ್ ಇರಲ್ಲ, ಎಲ್ಲ 2 ಮೂಳೆಗಳೇನಿದೆ ಎಕ್ಸ್ಪೋಸ್ ಆಗಿರುತ್ತೆ, ಅದೇ ತಿಕ್ತಾ ಇರ್ತದೆ. ಸೊ ಹಾಗಾಗಿ ನಮಗೆ ಸಿವಿಯರ್ ಪೇನ್ ಬರುತ್ತೆ. ಆ್ಯಂಡ್ ಜಾಯಿಂಟ್ ಕೂಡ ಡಿಫಾರ್ಮ್ಡ್
ಆಗಿರುತ್ತೆ. ನೀವು ನೋಡಿರ್ಬೋದು ತುಂಬ ವಯಸ್ಸಾದವ್ರದ್ದು ಕೆಲವ್ರದ್ದು ಕಾಲು ನೋಡುವಾಗ ಹೆಂಗಿರುತ್ತೆ, ಹೀಗೆ ಬೆಂಡ್ ಆಗಿರುತ್ತೆ. ಸೊ ಅದೆಲ್ಲ ಸ್ಟೇಜ್ 4 ಅಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಆಗುವಂಥದ್ದು. ಸೊ ಅದಕ್ಕೆ ಸಿವಿಯರ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ನಾವು ಕೊಟ್ಟರೆ ಮಾತ್ರ ಅದು ಸರಿ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಅರ್ಲಿ ಸ್ಟೇಜಸ್ ಏನಿದೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಲ್ಲಿ ಏನಿದೆ, ಇಲ್ಲಿ ಎಷ್ಟೋ ಸಲ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡುವಾಗ ಅದು ನಮಗೆ ಸರಿ ಮಾಡ್ಲಿಕ್ಕೆ ಆಗುತ್ತೆ. ಈಗ ನಮಗೆಲ್ಲ ಗೊತ್ತು ಅಂದರೆ ಮೇನ್ ಮಂಡಿ ನೋವು ಬರ್ಲಿಕ್ಕೆ ಇರುವಂಥ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಒಬೇಸಿಟಿ ಅಂತ ಹೇಳ್ತೀವಿ. ಸೊ ಒಬೇಸಿಟಿ ಅಂದ್ರೆ ಏನು, ನಮ್ಮ ಬೊಜ್ಜು ಜಾಸ್ತಿ ಆದಾಗ ನಮ್ಮ ಇಷ್ಟೆಲ್ಲ ದೊಡ್ಡ ಬಾಡಿ ಇದೆ, ಈ ಬೊಜ್ಜು ಏನಿದೆ, ಆ ವೆಯ್ಟ್ ಏನಿದೆ, ಸೀದಾ ನಮ್ಮ ಮೊಣಕಾಲ ಹತ್ರ ಬರುವಾಗ ಇಷ್ಟೇ ಸಣ್ಣ ಜಾಯಿಂಟ್, ಸೊ ಅದರಲ್ಲಿ ಜಾಸ್ತಿ ಪ್ರೆಷರಿಂದ ಆ ವೆಯ್ಟ್ ಬೀಳುತ್ತೆ. 1 kg ತೂಕ ನಮ್ಮದು ಜಾಸ್ತಿ ಇದ್ರೆ ಇಂಟು 4 ಅಂದರೆ 4 ಪಟ್ಟು ಜಾಸ್ತಿ ಒತ್ತಡ ಆ ಮಂಡಿ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಅಲ್ಲಿ ವೇರಂಟೆ ಇರ್ಬೋದಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿನೂ ಇರುತ್ತೆ. ಬಟ್ ಇದೇ ಇಂಪ್ಯಾಕ್ಟ್ ನಾವು ಜಾಸ್ತಿ ಕೆಲಸ ಮಾಡುವಾಗ, ಈಗ ತುಂಬ ಯಾರು ಸೈಕ್ಲಿಂಗ್ ಜಾಸ್ತಿ ಮಾಡ್ತಾರೆ ಅಥವಾ ತುಂಬ ರನ್ನರ್ಸ್ ಅಲ್ಲಿ ಏನಿದ್ದಾರೆ ಅವರಲ್ಲೂ ಕೂಡ ಆಗಬೇಕಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಅವರಿಗೆ ಅಷ್ಟೊಂದು ಒತ್ತಡ ಇದ್ದರೂ ಕೂಡ ಮಂಡಿಯ ಸಮಸ್ಯೆಗಳೇನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಸೊ ಈ ಬೊಜ್ಜು ಏನಿದೆ ಬರೀ ಅದರ ಮೇಲೆ ಮಾಡುವಂಥ ಆ ಪ್ರೆಷರ್ ಒಂದೇ ಅಲ್ಲ ಈ ಮಂಡಿ ನೋವು ಬರಲಿಕ್ಕೆ ಅಥವಾ ಈ ಸೌಕಳಿ ಬರಲಿಕ್ಕೆ ಇರುವಂಥ ಮುಖ್ಯ ಕಾರಣ. ಸೊ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಬೊಜ್ಜು ಏನಿದೆ ಎಸ್ಪೆಷಲಿ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಲೇಡೀಸಲ್ಲಿ ಜಾಸ್ತಿ ಈ ಸೌಕಳಿ ಬರೋದು ಯಾವಾಗ, ಅವ್ರದ್ದು ಮೆನೋಪಾಸ್ ಆದಮೇಲೆ. ಸೊ ಮೆನೋಪಾಸ್ ಆದಮೇಲೆ ಏನಾಗುತ್ತೆ, ಅವರ ಬಾಡಿಯಲ್ಲಿ ಇನ್ಫ್ಲಮೇಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಈ ಬೊಜ್ಜು ಏನಿದೆ ದೇ ಆರ್ ಲೈಕ್ ಒಂದು ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡಲಿಕ್ಕೆ ಮೇನ್ ಒಂದು ಕಾರಣ ಏನು ಅಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಬೊಜ್ಜು, ಆ ಫ್ಯಾಟ್ ಸೆಲ್ಸ್ ಆಡಿಪೋಸೈಟ್ಸ್ ಏನಿದೆ ಅಲ್ಲಿ ತುಂಬ ಜಾಸ್ತಿ ಬೊಜ್ಜೆಲ್ಲ ಅಕ್ಯುಮುಲೇಟ್ ಆದಾಗ ಅಥವಾ ಅದರಲ್ಲಿ ತುಂಬ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ಕೆಲವು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುವಂಥ ಕೆಮಿಕಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಕೆಲವು ಇಂಟರ್ಲೂಕಿನ್ಸ್ ಅಂತ ಹೇಳ್ತೀವಿ, ಆಡಿಪೋಕೈನ್ಸು, ಲೆಪ್ಟಿನ್, ಈ ಥರ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಈ ಕಾರ್ಟಿಲೇಜ್ ಏನಿದೆ ಅದನ್ನು ಡಿಜನರೇಟ್ ಮಾಡುವಂಥ ಎನ್ಸೈಮ್ಸನ್ನು ಟ್ರಿಗರ್ ಮಾಡುತ್ತೆ ಮತ್ತು ಆ ನಮ್ಮ ಜಾಯಿಂಟ್ ಏನಿದೆ ಅದರಲ್ಲಿ ಇನ್ಫ್ಲಮೇಷನ್ಗೆ ಮೇನ್ ಕಾರಣ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ, ಎಷ್ಟೋ ಜನರದ್ದು ಎಕ್ಸ್ರೇ ನೋಡಿದಾಗ ಅಷ್ಟೊಂದು ಸಿವಿಯರ್ ಆಗಿರುವಂಥ ಆರ್ಥರೈಟಿಸ್ ಆಗಿಲ್ಲ ಅಂದರೂ ಕೂಡ ಅವರಿಗೆ ತುಂಬ ಊತ ಇರುತ್ತೆ ಆ್ಯಂಡ್ ತುಂಬ ಸಿವಿಯರ್ ಪೇನ್ ಕೂಡ ಇರುತ್ತೆ, ತುಂಬ ವಾಮ್ ಅಂದರೆ ಮುಟ್ಟಿದ್ರೆ ತುಂಬ ಬಿಸಿ ಬಿಸಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇದರದ್ದು ಮೇನ್ ರೀಸನ್ ಅಂದರೆ ಆ ಬೊಜ್ಜಿಂದ ಬರುವಂಥ ಮೆಕ್ಯಾನಿಕಲ್ ಪ್ರೆಷರ್ ಅಲ್ಲ, ಆ ಬೊಜ್ಜಲ್ಲಿ ಇರುವಂಥ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂದರೆ ಇನ್ಫ್ಲಮೇಷನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಮಾಡುವಂಥ ಕೆಮಿಕಲ್ಸ್ ಏನು ಈ ಬೊಜ್ಜು ಪ್ರೊಡ್ಯೂಸ್ ಮಾಡುತ್ತೋ ಅದು ನಮ್ಮ ಜಾಯಿಂಟ್ಗೆ ಹೋಗಿ ಏನು ಮಾಡುತ್ತೆ, ಆ ಜಾಯಿಂಟಲ್ಲಿ ಇನ್ಫ್ಲಮೇಷನ್ಗೆ ಕಾರಣ ಆಗುತ್ತೆ ಆ್ಯಂಡ್ ನಮಗೆ ಸಿವಿಯರ್ ಪೇನ್ ಮತ್ತು ಸ್ವೆಲ್ಲಿಂಗ್ ಕೂಡ ಆಗುತ್ತೆ. ಈ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ಕೆಲವು ಎನ್ಸೈಮ್ಸನ್ನು ಆಕ್ಟಿವೇಟ್ ಮಾಡುತ್ತೆ. ಅಂದರೆ ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟಿಯಸ್ ಅಂತಲೇ ಹೇಳಿರುವಂಥ ಎನ್ಸೈಮ್ಸ್ ಇದೆ, MMPs ಅಂತ ಹೇಳ್ತೀವಿ. ಸೊ ಈ ಎನ್ಸೈಮ್ಸ್ದು ಕೆಲಸ ಏನಂದರೆ ನಮ್ಮ ಈ ಕಾರ್ಟಿಲೇಜ್ ಏನಿದೆ, ಕಾರ್ಟಿಲೇಜ್ ಮೇನ್ಲಿ ಮಾಡಿರೋದು ಯಾವುದರಿಂದ, ಕೊಲಾಜನಿಂದ. ಸೊ ಕೊಲಾಜನ್ ಇಸ್ ಎ ಕನೆಕ್ಟಿವ್ ಟಿಶ್ಯೂ. ಸೊ ಆ ಕೊಲಾಜನ್ ಏನಿದೆ ಅದನ್ನು ಡೈಜೆಸ್ಟ್ ಮಾಡಿಬಿಡುತ್ತೆ, ಅಂದರೆ ಅದನ್ನು ಹಾಳು ಮಾಡುತ್ತೆ, ಡಿಜನರೇಟ್ ಮಾಡುತ್ತೆ. ಸೊ ನಮ್ಮ ಬೊಜ್ಜಿದ್ದಾಗ ನಾವೇನು ಅನ್ಕೊಳ್ತೀವಿ, ಓಕೆ ನಾವು ಏನು ವಾಕಿಂಗ್ ಮಾಡದೇ ಇದ್ದರೆ ನಮ್ಮ ಮಂಡಿ ಮೇಲೆ ಒತ್ತಡ ಆಗಲ್ಲ, ಸೊ ಹಾಗಾಗಿ ಮೊಣಕಾಲು ನೋವೇನಿದೆ ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ತೀವಿ. ಬಟ್ ಹಾಗೆಲ್ಲ. ಸೊ ಈ ಬೊಜ್ಜು ಜಾಸ್ತಿ ಆಗ್ತಾ ಹೋದಂಗೆ ಈ ಥರ ಕೆಮಿಕಲ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇನು ಮಾಡುತ್ತೆ, ಈ MMPsನ್ನು ಆಕ್ಟಿವೇಟ್ ಮಾಡಿ ಆ ಕಾರ್ಟಿಲೇಜ್ ಏನಿದೆ, ನೀವೇನು ಫಿಸಿಕಲ್ ಆಕ್ಟಿವಿಟಿ ಮಾಡಿಲ್ಲ ಅಂದರೂ ಕೂಡ ಅದರ ಮೇಲೆ ಒತ್ತಡ ಬೀಳಲಿಲ್ಲ ಅಂದರೂ ಕೂಡ ಏನಾಗುತ್ತೆ, ಕಾರ್ಟಿಲೇಜನ್ನು ಹಾಳು ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಾರ್ಟಿಲೇಜ್ ಹಾಳಾಗ್ತಾ ಹೋದಂಗೆ ಏನಾಗುತ್ತೆ, ನಿಧಾನಕ್ಕೆ ಅಲ್ಲಿರೋ ಒಂದು ಮೂಳೆ ಏನಿದೆ ಅದು ಎಕ್ಸ್ಪೋಸ್ ಆಗಿಬಿಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಕಾರ್ಟಿಲೇಜ್ಗೆ ಸ್ವಲ್ಪ ಮಟ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಸಿಗೋದು ಆ ಮೂಳೆ ಏನಿದೆ ಅಲ್ಲಿ, ಆ ಕಾಸ್ಟೋಕಾಂಡ್ರಲ್ ಏರಿಯಾ ಏನಿದೆ ಅಲ್ಲಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ, ಅದು ಕೂಡ ನಿಧಾನಕ್ಕೆ ಸೀಲ್ ಆಗಿಬಿಡುತ್ತೆ ಆ್ಯಂಡ್ ನಮಗೆ ನಮ್ಮ ಕಾರ್ಟಿಲೇಜ್ ಏನಿದೆ ಅದು ಕಂಪ್ಲೀಟ್ಲಿ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಎಲ್ಲ ಡಾಕ್ಟರ್ಸು ಹೇಳೋದೇನು, ನೀವು ಮೇನ್ಲಿ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಹೇಳಲಿಕ್ಕಿರುವಂಥ ಮುಖ್ಯ ಕಾರಣ ಇದು. ಸೊ ಎಷ್ಟೋ ಸಲ ನಮಗೆ ಸಿವಿಯರ್ ಮಂಡಿ ನೋವು ಸ್ಟಾರ್ಟ್ ಆಯಿತು ಅಂತ ಇದ್ದಾಗ ನಾವು ನಮ್ಮ ಬಾಡಿ ವೆಯ್ಟದೊಂದು 10% ವೆಯ್ಟ್ ಕಡಿಮೆ ಮಾಡಿದರೆ ಸಾಕಾಗುತ್ತೆ, ಈ ಪೇಯ್ನ್ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಎಷ್ಟೋ ಜನರಿಗೆ ಮಿನಿಮಮ್ ಆರ್ಥರೈಟಿಕ್ ಚೇಂಜಸ್ ಇರುತ್ತೆ. ಸೊ ನಾನೀಗ ಹೇಳಿದ್ದೇನಲ್ಲ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹೇಳಿದ್ದೇನೆ. ಸೊ ಇನಿಷಿಯಲಿ ನಾವು ಎಕ್ಸ್ರೇ ಎಲ್ಲ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸ್ವಲ್ಪ ಥಿನ್ನಿಂಗ್ ಆಫ್ ಕಾರ್ಟಿಲೇಜ್ ಇರುತ್ತೆ, ಬಟ್ ಕಾರ್ಟಿಲೇಜ್ ಏನು ಕಂಪ್ಲೀಟ್ಲಿ ಹಾಳಾಗಿರಲ್ಲ. ಬಟ್ ಅಂದ ಮೂಳೆಗಳದ್ದು ಸೈಡಲ್ಲಿ ನೋಡಿದ್ರೆ ನಿಧಾನಕ್ಕಲ್ಲಿ ಬೋನಿ ಡಿಫಾರ್ಮಿಟೀಸ್ ಕಂಡು ಬರುತ್ತೆ, ಇದಕ್ಕೆ ನಾವು ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಡಿಜನರೇಷನ್ ಕಂಡ್ರೂ ಕೂಡ ಪೇಷಂಟ್ ತುಂಬ ಚೆನ್ನಾಗಿರ್ತಾರೆ, ತುಂಬ ಆಕ್ಟಿವ್ ಆಗಿರ್ತಾರೆ, ಅವರಿಗೆ ಏನೂ ಸಮಸ್ಯೆ ಇರಲ್ಲ, ಮೂಳೆಯಲ್ಲಿ ಊತ ಕೂಡ ಇರಲ್ಲ. ಸೊ ಈ ಊತ ಬಂತು ಅಂದರೆ ಅದರದ್ದು ಮುಖ್ಯ ರೀಸನ್ ಏನು, ಅಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಆ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕಿರುವಂಥ ಎಷ್ಟೋ ನ್ಯಾಚುರಲ್ ರೆಮಿಡೀಸ್ ಇದೆ, ಅಂದರೆ ಮನೆಯಲ್ಲೇ ಮಾಡ್ಲಿಕ್ಕೆ ಆಗುವಂಥದ್ದು ಎಷ್ಟೋ ರೆಮಿಡೀಸ್ ಇದೆ, ಅದು ನಾನು ನಿಮಗೆ ಶೇರ್ ಮಾಡ್ತೇನೆ. ಬಟ್ ಅಟ್ ದ ಸೇಮ್ ಟೈಮ್ ಈ ವೆಯ್ಟ್ ಏನಿದೆ ದಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಲೇಡೀಸಲ್ಲಿ ಏನಾಗುತ್ತೆ, ಅರೌಂಡ್ ಮೆನೋಪಾಸ್ ಆಗೋ ತನಕ ಅವರ ಬಾಡಿಯಲ್ಲಿ ಈಸ್ಟ್ರೋಜನ್ ಲೆವೆಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅವರ ಬಾಡಿದು ಇನ್ಫ್ಲಮೇಷನ್ ಏನಿದೆ ಅದು ಕೂಡ ಕಂಪ್ಯಾರಿಟಿವ್ಲಿ ತುಂಬ ಕಂಟ್ರೋಲಲ್ಲಿರುತ್ತೆ, ಅವರ ಜಾಯಿಂಟ್ ಕೂಡ ಈ ಈಸ್ಟ್ರೋಜನ್ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಬಟ್ ಆಫ್ಟರ್ ಮೆನೋಪಾಸ್ ಏನಾಗುತ್ತೆ, ಮೆನೋಪಾಸ್ ಆದ ಕೂಡಲೇ ಅಥವಾ ಮುಟ್ಟು ನಿಂತು ಕೂಡಲೇ ಏನಾಗುತ್ತೆ, ಅವರಿಗೆ ಈ ಈಸ್ಟ್ರೋಜನ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಅವರ ಬಾಡಿಯಲ್ಲಿ ಇನ್ಫ್ಲಮೇಷನ್ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ನೀವೇ ಅಬ್ಸರ್ವ್ ಮಾಡಿ ನೋಡ್ತೀರಾ, ಲೇಡೀಸಿಗೆ ಪೀರಿಯಡ್ಸ್ ಇಶ್ಯೂಸ್ ಸ್ಟಾರ್ಟ್ ಆದ ಕೂಡಲೇ ಅವರದ್ದು ಬೊಜ್ಜು ಏನಿದೆ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಬೊಜ್ಜು ಜಾಸ್ತಿ ಆದ
ಕೂಡಲೇ ಈ ಸೈಟೋಕೈನ್ಸ್ ಎಲ್ಲ ಏನಿದೆ, ಈ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುವಂಥ ಕೆಮಿಕಲ್ಸ್ ಏನಿದೆ ಅದು ಏನು ಮಾಡುತ್ತೆ, ಈ ಕಾರ್ಟಿಲೇಜನ್ನು ಹಾಳು ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವರಿಗೆ ಇಮಿಡಿಯೇಟ್ಲಿ ಆಫ್ಟರ್ ಏಜ್ ಆಫ್ 40-45 ಆದ ಕೂಡಲೇ ಸಿವಿಯರ್ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಬೊಜ್ಜನ್ನು ಇಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ದಟ್ ಇಸ್ ಅ ಫಸ್ಟ್ ಸ್ಟೆಪ್ ಆಫ್ ಆಸ್ಟಿಯೋಆರ್ಥರೈಟಿಸ್. ಈಗ ನೀವು ಕೇಳ್ಬೋದು, ಎಷ್ಟೋ ಜನರಲ್ಲಿ ಸಪೂರಕ್ಕಿದ್ದವರಲ್ಲಿ ಕೂಡ ಈ ಆಸ್ಟಿಯೋಆರ್ಥರೈಟಿಸ್ ಬರ್ಬೋದು. ಬಟ್ ಕಂಪೇರ್ಡ್ ಟು ಒಬೇಸಿಟಿ ಪೇಷಂಟ್ಸ್ಗೆ ನಾವು ಕಂಪೇರ್ ಮಾಡಿದರೆ ಅವರಿಗೆ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇರುತ್ತೆ. ಲೈಟ್ ವೆಯ್ಟ್ ಆಗಿದ್ದವರಿಗೆ ಅಷ್ಟೊಂದು ಲೈಕ್ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಇರಬೇಕು ಅಂತಿಲ್ಲ, ಅವರ ಸೌಕಳಿ ಆಗೋದು ಕೂಡ ತುಂಬ ಕಡಿಮೆ ಆಗುತ್ತೆ. ಈಗ ನಮ್ಮ ಎಲ್ಡರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ರು, ತುಂಬ ಕೆಲಸ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇಂಜುರೀಸ್ ಆಗುತ್ತೆ. ನಿಮಗೆ ಗೊತ್ತು, ಅಲ್ಲಿ ಕೆಲವು ಕುಷನ್ ಲೈಕ್ ಸಬ್ಸ್ಟೆನ್ಸಸ್ ಇರುತ್ತೆ, ಅದಕ್ಕೆ ಮಿನಿಸ್ಕೈ ಅಂತೆಲ್ಲ ಹೇಳ್ತೀವಿ. ಸೊ ಈ ಮಿನಿಸ್ಕಲ್ ಇಂಜುರಿ ಎಲ್ಲ ಆದಾಗ ಏನಾಗುತ್ತೆ, ಅವರಿಗೆ ಪೇಯ್ನ್ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬಾಡಿ ಏನು ಮಾಡುತ್ತೆ, ಅದನ್ನು ರಿಪೇರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಸೊ ಸ್ವಲ್ಪ ಮಟ್ಟಿಗೆ ಆ ಇಂಜುರೀಸ್ ಇದ್ದರೂ ಕೂಡ ಒಂದು ಸ್ವಲ್ಪ ಅವರು ರೆಸ್ಟ್ ಎಲ್ಲ ತಗೊಂಡು ರೆಗ್ಯುಲರ್ ಆಗಿರುವಂಥ ಎಕ್ಸಸೈಸಸ್ ಎಲ್ಲ ಮಾಡಿದರೆ ಆ ಪ್ರಾಬ್ಲಮ್ಸ್ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗತ್ತೆ. ಬಟ್ ಕೆಲವರು ಏನು ಮಾಡ್ತಾರೆ, ಈ ಮಂಡಿ ನೋವಿದ್ದಾಗ ಏನೂ ವ್ಯಾಯಾಮಗಳು ಮಾಡಲ್ಲ. ವ್ಯಾಯಾಮಗಳು ಏನೂ ಮಾಡದೇ ಇದ್ದಾಗ ಏನಾಗುತ್ತೆ, ನಾನು ಫಸ್ಟ್ ಹೇಳಿದ್ದೇನೆ, ಕಾರ್ಟಿಲೇಜ್ ಇಸ್ ಲೈಕ್ ಎ ಕುಷನ್. ಸೊ ಅದರಲ್ಲಿ ಬರುವಂಥ ಪ್ರೆಷರ್ ಆಗೋದು ಮತ್ತು ರಿಲೀಸ್ ಆಗೋದು, ಪ್ರೆಷರ್ ಆಗೋದು ರಿಲೀಸ್ ಆದಾಗ ಮಾತ್ರ ನೀವೇ ಅಬ್ಸರ್ವ್ ಮಾಡಿದ್ದು, ಒಂದು ಸ್ಪಾಂಜಲ್ಲಿ ನಾವು ನೀರು ತುಂಬಿಕೊಂಡು ಹೀಗೆ ಒತ್ತುವಾಗ ಏನಾಗುತ್ತೆ, ಆ ನೀರು ಹೊರಗೆ ಹೋಗುತ್ತೆ. ಆ ನೀರಲ್ಲೇ ಇಟ್ಟು ಮತ್ತೆ ನಾವು ಅದನ್ನು ಬಿಡುವಾಗ ಏನಾಗುತ್ತೆ, ಆ ನೀರನ್ನು ಅದು ಅಬ್ಸರ್ವ್ ಮಾಡುತ್ತೆ. ಸೊ ಅದೇ ಥರನೇ ನಮ್ಮ ಮೂಳೆಯಲ್ಲಿ ಇರುವಂಥ ಕಾರ್ಟಿಲೇಜಿಗೂ ಕೂಡ ಪೌಷ್ಟಿಕಾಂಶಗಳು ಸಿಗೋದು. ಸೊ ಅಲ್ಲಿ ಪ್ರೆಷರ್ ಬಿದ್ದಾಗ ಏನಾಗುತ್ತೆ, ಅದರೊಳಗೆ ಇರೋದೆಲ್ಲ ಹೊರಗಡೆ ಡ್ರೈನ್ ಔಟ್ ಆಗುತ್ತೆ. ಆ್ಯಂಡ್ ಅಲ್ಲಿರೋ ಪ್ರೆಷರ್ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ಸೈನೋವೆಲ್ ಫ್ಲೂಯಿಡ್ ಕಂಪ್ಲೀಟ್ಲಿ ಅದರಲ್ಲಿರುವಂಥ ನ್ಯೂಟ್ರಿಯನ್ಸ್ ಎಲ್ಲ ಏನಿದೆ ಈ ಕಾರ್ಟಿಲೇಜ್ ಒಳಗೆ ಎಂಟರ್ ಆಗುತ್ತೆ. ಸೊ ಯಾರಿಗೆ ಮಂಡಿ ನೋವಿದೆಯೋ ಅವ್ರಿಗೆ ಕಂಪ್ಲೀಟ್ಲಿ ವ್ಯಾಯಾಮ ಬಿಡಲೇಬಾರದು. ಸೊ ಅವರು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಬೇಕು. ತುಂಬ ಸಿವಿಯರ್ ಪೇಯ್ನ್ ಇದ್ದಾಗ ತುಂಬ ಜಾಸ್ತಿ ವಾಕಿಂಗ್ ಮಾಡಿದ್ರೆ ಏನಾಗುತ್ತೆ, ಆ ಪೇಯ್ನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಅಲ್ಲೊಂದು ಇಂಜುರಿ ಆಗಿರುತ್ತೆ, ಅದು ಹೀಲ್ ಆಗ್ಲಿಕ್ಕೆ ಇರುವಂಥ ಅವಕಾಶ ನಾವು ಕೊಡಲೇಬೇಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮಂಡಿ ಮೇಲೆ ಜಾಸ್ತಿ ಒತ್ತಡ ಬೀಳದೆ ಅಲ್ಲಿರುವಂಥ ಕಾರ್ಟಿಲೇಜಿಗೆ ಪೌಷ್ಟಿಕಾಂಶಗಳೆಲ್ಲ ಸಿಗಲಿಕ್ಕೆ ಆಗುವಂಥ ಎಷ್ಟೋ ವ್ಯಾಯಾಮಗಳಿದೆ. ಅದನ್ನು ನೀವು ರೆಗ್ಯುಲರ್ ಮಾಡುವಾಗ ಏನಾಗುತ್ತೆ, ಒಂದು ಕಾರ್ಟಿಲೇಜ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಒತ್ತಡ ಬೀಳದೆ ಇದ್ದಿದ್ದಕ್ಕೆ ಅಲ್ಲಿರುವಂಥ ಇಂಜುರೀಸ್ ಏನಿದೆ ಅದು ಹೀಲ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದರ ಸುತ್ತಮುತ್ತಲು ಇರುವಂಥ ಮಸಲ್ಸ್ ತುಂಬ ಗಟ್ಟಿ ಆಗುತ್ತೆ. ಸೊ ನಮಗೊತ್ತು, ಮಂಡಿ ನೋವಿದ್ದಾಗ ನಾವು ಜಾಸ್ತಿ ಹೇಳ್ಕೊಡುವಂಥ ವ್ಯಾಯಾಮಗಳಿದು ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಅಥವಾ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಆ ಥರ ಎಕ್ಸಸೈಸ್ಗಳನ್ನು ಜಾಸ್ತಿ ಹೇಳ್ಕೊಡ್ತೀವಿ. ಬಟ್ ನಮ್ಮ ಗೇಟ್ ಏನಿದೆ, ನಮ್ಮ ವಾಕಿಂಗ್ ಪ್ಯಾಟರ್ನಲ್ಲಿ ಏನಿದೆ, ಅದು ಮೇನ್ಲಿ ಡಿಪೆಂಡ್ ಆಗೋದು ನಮ್ಮ ಗ್ಲೂಟಿಯಸ್ ಮಸಲ್ಸಲ್ಲಿ. ಸೊ ನಮ್ಮ ಗ್ಲೂಟಿಯಸ್ ಮಸಲ್ಸ್ ಅಂದರೆ ನಮ್ಮ ಪೃಷ್ಠಭಾಗದಲ್ಲಿ ಇರುವಂಥ ಮಸಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿದ್ದರೆ, ಅದು ತುಂಬ ಗಟ್ಟಿ ಇದ್ದರೆ, ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ತುಂಬ ಗಟ್ಟಿಯಾಗಿದ್ದರೆಲ್ಲ ಏನಾಗುತ್ತೆ, ನಮ್ಮ ಗೇಟ್, ನಮ್ಮ ವಾಕಿಂಗ್ ಪ್ಯಾಟರ್ನ್ ಏನಿದೆ ಅದಕ್ಕೆ ತುಂಬ ಸ್ಟೆಬಿಲಿಟಿ ಬರುತ್ತೆ. ನೀವು ಕೆಲವರಿಗೆ ನೋಡಿರ್ಬೋದು, ಅವರು ಸಪೂರಕ್ಕಿರ್ತಾರೆ, ಬಟ್ ಅವರು ಜನರೇಟ್ ಮಾಡುವಂಥ ಪ್ರೆಷರ್, ಅವರು ಜನರೇಟ್ ಮಾಡುವಂಥ ಸ್ಟ್ರೆಂತ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಸಪೂರಕ್ಕಿರೋರೆಲ್ಲ ಸಿಕ್ಸ್ ಹೊಡಿದು ಕ್ರಿಕೆಟಲ್ಲಿ ನೀವು ನೋಡಿ, ಅವರು ಭಾಳ ಮಸಲ್ಸ್ ಇರಲ್ಲ, ಏನೂ ಇರಲ್ಲ, ಬಟ್ ಅವ್ರು ಹೊಡೆದಿದ್ದು ಬೋಲ್ ತುಂಬ ದೂರ ಹೋಗಿ ಬೀಳುತ್ತೆ. ಅದರದ್ದು ಮೇನ್ ಪವರ್ ಅವರಿಗೆ ಬರೋದೇ ಈ ಪೆಲ್ವಿಕ್ ಫ್ಲೋರ್, ನಮ್ಮ ಕೋರ್ ಮಸಲ್ಸ್ ಅಂತ ಹೇಳ್ತೀವಿ, ಅದರಿಂದ ಬರುವಂಥ ಪವರ್. ಸೊ ಅದು ಚೆನ್ನಾಗಿದ್ದಾಗ ನಮ್ಮ ಬಾಕಿ ಇರುವ ಜಾಯಿಂಟ್ಸ್ ಮೇಲೆ ಇರುವಂಥ ಒತ್ತಡ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಆಗುತ್ತೆ. ಸೊ ಮಂಡಿ ನೋವಿನ ಸಮಸ್ಯೆ ಇದ್ದವರು ಫಸ್ಟ್ ಮಾಡಬೇಕಾಗಿದ್ದೇನು, ಫಸ್ಟ್ ಆಫ್ ಆಲ್ ಅವರು ವೆಯ್ಟ್ ಕಡಿಮೆ ಮಾಡಬೇಕು. ಬಿಕಾಸ್ ವೆಯ್ಟ್ ಇದ್ದಾಗ ಈ ನಾನು ಹೇಳಿರೋಂಥ ಇನ್ಫ್ಲಮೇಷನಿಂದ ಬರುವಂಥ ನೋವು ಒಂದೇ ಅಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ವೆಯ್ಟ್ ಜಾಸ್ತಿ ಬಿದ್ದಾಗ ನಮ್ಮ ಬಾಡಿ ವೆಯ್ಟ್ ಎಷ್ಟು ಜಾಸ್ತಿ ಇದೆಯೋ ಅದಕ್ಕಿಂತ 4 ಪಟ್ಟು ಜಾಸ್ತಿ ವೆಯ್ಟ್ ನಮ್ಮ ಮೊಣಕಾಲ ಮೇಲೆ ಬೀಳುತ್ತೆ. ಅದು ಅಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ಗೆ ಇಂಜುರಿ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ. ಎರಡನೇದು ಈ ಇನ್ಫ್ಲಮೇಷನ್ ನಾನು ಹೇಳ್ದಂಗೆ. ಆ್ಯಂಡ್ ಬೊಜ್ಜು ಜಾಸ್ತಿ ಇದೆ ಅಂದರೆ ಅದರ ಅರ್ಥ ಏನು, ಅವರಿಗೆ ಮಸಲ್ ಬಲ್ಕ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇರುತ್ತೆ. ಯಾರಿಗೆ ತುಂಬ ಚೆನ್ನಾಗಿ ಮಸಲ್ಸ್ ಇದೆಯೋ ಅವರಿಗೆ ಫ್ಯಾಟ್ ಪರ್ಸೆಂಟೇಜ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ಬೊಜ್ಜು ಜಾಸ್ತಿ ಇದೆ ಅಂದರೆ ಅದರ ಅರ್ಥ ಏನು, ಅವರಿಗೆ ಆಲ್ರೆಡಿ ಮಸಲ್ ಬಲ್ಕ್ ಏನಿದೆ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇದೆ. ಸೊ ಮೊಣಕಾಲ ಮೇಲೆ, ಆ ಜಾಯಿಂಟ್ ಮೇಲೆ ಆಗುವಂಥ ಒತ್ತಡ ಏನಿದೆ ಅದು ಜಾಸ್ತಿ ಇರುತ್ತೆ. ನಿಮ್ಮ ಕ್ವಾಡ್ರಿಸೆಪ್ಸ್ ಚೆನ್ನಾಗಿದೆ, ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಚೆನ್ನಾಗಿದೆ, ನಿಮ್ಮ ಗ್ಲೂಟಿಯಸ್ ಮಸಲ್ಸ್ ಚೆನ್ನಾಗಿದೆ, ನಿಮ್ಮ ಕೋರ್ ಮಸಲ್ಸ್ ಚೆನ್ನಾಗಿದ್ದರೆ ಮಂಡಿ ಮೇಲೆ ಬೀಳುವಂಥ ವೆಯ್ಟ್ ಏನಿದೆ, ಮಂಡಿ ಮೇಲೆ ಆಗುವಂಥ ಒತ್ತಡ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಬಿಕಾಸ್ ಈ ಮಸಲ್ಸೇ ಆ ಒತ್ತಡವನ್ನೆಲ್ಲ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಬಟ್ ಮಸಲ್ಸ್ ಕಡಿಮೆ ಆದ ಕೂಡಲೇ ಮಂಡಿ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ಆ್ಯಂಡ್ ಅಲ್ಲಿ ಇಂಜುರಿ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಈಗ ನಮ್ಮ ಕಾರ್ಟಿಲೇಜ್ಗೂ ಕೂಡ ಎಲ್ಲ ಪೌಷ್ಟಿಕಾಂಶಗಳು ಬೇಕು, ಅದಕ್ಕೆ ಆಕ್ಸಿಜನ್ ಬೇಕು, ಅದಕ್ಕೆ ಅಮಿನೋ ಆಸಿಡ್ಸ್ ಬೇಕು, ಅದಕ್ಕೆ ಗ್ಲೂಕೋಸ್ ಬೇಕು. ಇದೆಲ್ಲ ನಮಗೆ ಅದಕ್ಕೆ ಸಿಗೋದು ಎಲ್ಲಿಂದ, ಈ ಸೈನೋವೆಲ್ ಫ್ಲೂಯಿಡಿಂದ. ಸೊ ಈ ಸೈನೋವೆಲ್ ಫ್ಲೂಯಿಡ್ ಚೆನ್ನಾಗಿ ಪ್ರೊಡಕ್ಷನ್ ಆಗಬೇಕು ಅಂತಿದ್ರೂ ಕೂಡ ವ್ಯಾಯಾಮ ಈಸ್ ವೆರಿ ಇಂಪಾರ್ಟೆಂಟ್. ನಾವು ರೆಗ್ಯುಲರ್ ಆಗಿ ವಾಕಿಂಗ್ ಎಲ್ಲ ಮಾಡುವಾಗ ನಮಗೇನು ಸಮಸ್ಯೆಗಳು ಡೆವಲಪ್ ಆಗಲ್ಲ. ನಾವು ಆಫೀಸಲ್ಲೇ ಕೂತ್ಕೊಂಡು ಏನು ಮಾಡ್ತೀವಿ, ಕಾಲು ಮಡಚಿ ಹಿಂದೆ ಇಟ್ಕೊಂಡು ತಾಸುಗಟ್ಟಲೆ ಕೂತ್ಕೊಂಡಿರ್ತೀವಿ. ಸೊ ಆವಾಗ ಏನಾಗುತ್ತೆ, ಈ ಕಾರ್ಟಿಲೇಜಲ್ಲಿ ಅಥವಾ ಈ ಮಿನಿಸ್ಕೈಯಲ್ಲಿ ಅಥವಾ ನೀ ಜಾಯಿಂಟ್ ಏನಿದೆ ಅಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇರಲ್ಲ. ನಾವು ಹೇಳೋದೇ ಇಲ್ಲ, ಕೂತಲ್ಲೇ ಎಲ್ಲ ಮಾಡ್ತಾ ಇರ್ತೀವಿ, ಫೋನ್ ಹೊಡಿತಾ ಇರ್ತೀವಿ ಅಥವಾ ಏನಾದರೂ ಬೆಲ್ ರಿಂಗ್ ಮಾಡಿ ಜನರಿಗೆ ಕರಿತಾ ಇರ್ತೀವಿ, ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಅಲ್ಲಿ ಏನು ಆ್ಯಕ್ಟಿವಿಟಿ ಆಗದೇ ಇದ್ದಿದ್ದಕ್ಕೆ ಅಲ್ಲಿ ಇಂಜುರಿ ಆಗುವಂಥ ಸಾಧ್ಯತೆಗಳು ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಬಿಕಾಸ್ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಕೊರತೆ ಇದ್ದಾಗ ಆ ಕಾರ್ಟಿಲೇಜ್ ತುಂಬ ವೀಕ್ ಆಗಿ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಆ್ಯಂಡ್ ನಾವು ಕೂತು ಕೆಲಸ ಮಾಡುವಾಗ ನಮ್ಮ ಬೊಜ್ಜು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಸೊ ಯಾರಿಗೆ ಮಂಡಿ ನೋವಿದೆಯೋ, ಇನಿಷಿಯಲಿ ನಿಮಗೆ ಸ್ಟೇಜ್ 1 or ಸ್ಟೇಜ್ 2 ಆರ್ಥರೈಟಿಸ್ ಎಲ್ಲ ಇದ್ದಾಗ ಅವರು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರಬೇಕಾಗತ್ತೆ. ಆ್ಯಂಡ್ ಮೇನ್ಲಿ ಅವರ
ಆಹಾರ. ಸೊ ನಾ ಹೇಳಿದ್ದೇನೆ ನಮಗೆ ಪೇಯ್ನು ಮತ್ತು ಊತ ಇದೆಲ್ಲ ಬರ್ಲಿಕ್ಕಿರುವಂಥ ಮುಖ್ಯ ಕಾರಣ ಅಂದರೆ ಮೇನ್ಲಿ ನಮ್ಮ ಅಲ್ಲಿ ಆಗುವಂಥ ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಇಸ್ ಒಬೆಸಿಟಿಯನ್ನು ನೀವು ಕಡಿಮೆ ಮಾಡಬೇಕು, ಬೊಜ್ಜನ್ನು ನೀವು ಇಳಿಸಬೇಕು. ಎರಡನೇದು ನ್ಯಾಚುರಲಿ ಇರುವಂಥ ಎಷ್ಟೋ ಐಟಮ್ಸ್ ಇದೆ, ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳೋದೇ ಅಂದರೆ ಕರ್ಕ್ಯುಮಿನ್ ಅಂತ ಹೇಳ್ತೀವಿ. ಅಂದರೆ ಅರಿಶಿಣದ ಎಕ್ಸ್ಟ್ರಾಕ್ಟ್ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಅಂದರೆ ಮಂಡಿಯಲ್ಲಿ ಆಗುವಂಥ ಸೌಕಳಿಯನ್ನು ಕಡಿಮೆ ಮಾಡಲಿಕ್ಕೆ, ಅಲ್ಲಿ ಇರುವಂಥ ಕಾರ್ಟಿಲೇಜನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಅಲ್ಲಿ ನಮ್ಮ ಬಾಡಿ ರಿಲೀಸ್ ಮಾಡುವಂಥ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಏನಿದೆ ಅದನ್ನೆಲ್ಲ ಇನ್ಹಿಬಿಟ್ ಮಾಡಲಿಕ್ಕೂ ಕೂಡ ಈ ಕರ್ಕ್ಯುಮಿನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಯಾರಿಗೆ ಮಂಡಿ ನೋವಿದೆಯೋ ಅವ್ರು ಏನು ಮಾಡಬೇಕು, ಅರಿಶಿಣ ಕನ್ಸ್ಯೂಮ್ ಮಾಡೋದನ್ನು ಜಾಸ್ತಿ ಮಾಡಬೇಕು. ಇಲ್ಲಾಂದ್ರೆ ಮಾರ್ಕೆಟಲ್ಲಿ ಎಷ್ಟೋ ಅರಿಶಿಣದ್ದು ಎಕ್ಸ್ಟ್ರಾಕ್ಟ್ ಲೈಕ್ ಈ ಕರ್ಕ್ಯುಮಿನ್ ಕ್ಯಾಪ್ಸೂಲ್ಸ್ ನಿಮಗೆ ಸಿಗುತ್ತೆ ಅಥವಾ ಅದರದ್ದು ಸಾಫ್ಟ್ ಜೆಲ್ ಸಿಗುತ್ತೆ. ಸೊ ಅದನ್ನು ರೆಗ್ಯುಲರ್ಲಿ ಯೂಸ್ ಮಾಡಬೇಕು. ನಮ್ಮ ಆನ್ಸೆಸ್ಟರ್ಸ್ ಹೇಳ್ತಿದ್ರು ಅಂದರೆ ಒಂದು ಹಾಲಲ್ಲಿ ಅರಿಶಿಣ ಹಾಕಿ ಕುಡೀರಿ ಅಂತ ಹೇಳ್ತಾರೆ. ಸೊ ಅರಿಶಿಣ ಅಂದರೆ ದಟ್ ಇಸ್ ಅ ಫ್ಯಾಟ್ ಸೋಲ್ಯುಬಲ್, ಅಂದರೆ ಕರ್ಕ್ಯುಮಿನ್ ಏನಿದೆ ಫ್ಯಾಟ್ ಸೋಲ್ಯುಬಲ್. ಸೊ ಹಾಲಲ್ಲಿ ಹಾಕಿ ತಗೊಂಡಾಗ ಅದು ಅಬ್ಸಾರ್ಪ್ಷನ್ ಏನಿದೆ ಅದರದ್ದು ಇಂಪ್ರೂವ್ ಆಗುತ್ತೆ. ಅದರೊಟ್ಟಿಗೆ ಪಿಪರೇನ್ ಒಂದು ಕಾಳು ಮೆಣಸು ಹಾಕಿದ್ರು ಕೂಡ ಅದರ ಅಬ್ಸಾರ್ಪ್ಷನ್ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಅರಿಶಿಣ ರೆಗ್ಯುಲರ್ಲಿ ತಗೊಂಡ್ರೆ ನಮ್ಮ ಮಂಡಿಯಲ್ಲಿ ಆಗುವಂಥ ಈ ಸೌಕಳಿ ಏನಿದೆ ಅಲ್ಲಿ ಆಗುವಂಥ ಇನ್ಫ್ಲಮೇಷನ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಅದೇ ಥರ ಎಷ್ಟೋ ಐಟಮ್ಸ್ ಇದೆ. ಇನ್ನೊಂದು ಫುಡ್ ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್. ದೀಸ್ ಟು ಆರ್ ದ ಮೇನ್ ಆ್ಯಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ಕರ್ಕ್ಯುಮಿನ್. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ ನ್ಯಾಚುರಲಿ ಗೊತ್ತು, ನಮ್ಮ ಒಳ್ಳೆ ಮೀನುಗಳಿಂದ, ಒಳ್ಳೆ ಫ್ಯಾಟಿ ಫುಡ್ ಮೀನುಗಳೇನಿದೆ ಅದು ತಾರ್ಲೆ, ಬಂಗಡೆ ಈ ಥರ ಮೀನುಗಳಲ್ಲಿ ನಮಗೆ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಅಗಸೆ ಬೀಜದಲ್ಲಿ ನಮಗೆ ಸಿಗುತ್ತೆ. ಅಥವಾ ಒಮೆಗಾ 3 ಸಪ್ಲಿಮೆಂಟ್ಸ್ ಕೂಡ ಮಾರ್ಕೆಟಲ್ಲಿ ತುಂಬ ಅವೈಲೇಬಲ್ ಇದೆ. ಸೊ ಇದು ತಗೊಂಡಾಗ ಏನಾಗುತ್ತೆ, ಒಂದು ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಆಗುತ್ತೆ. ಒಮೆಗಾ 3ಯಲ್ಲಿ EPA ಅಂತ ಹೇಳ್ತೀವಿ, ಇಕೋಸಾ ಪೆಂಟನೋಯಿಕ್ ಆಸಿಡ್ ಅಂತ ಇದೆ. ಸೊ ಇಕೋಸಾ ಪೆಂಟನೋಯಿಕ್ ಆಸಿಡ್ ಏನಿದೆ ಅದು ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಶಕ್ತಿ ಇರುವಂಥ ಒಂದು ಕೆಮಿಕಲ್ ಅಂತ ನಾವು ಹೇಳ್ಬೋದು. ಸೊ ಅದು ತಗೊಂಡಾಗ ಕೂಡ ನಮ್ಮ ಮೊಣಕಾಲಲ್ಲಿ ಆಗುವಂಥ, ಮಂಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಮೊಣಕಾಲಲ್ಲಿ ಆಗುವಂಥ ಊತ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ರೆಗ್ಯುಲರ್ಲಿ ಈ ಮಂಡಿ ನೋವು ಡೆವಲಪ್ ಆಯಿತು ಅಂತಂದರೆ ಒಮೆಗಾ 3 ಫ್ಯಾಟಿ ಆಸಿಡ್, ಕರ್ಕ್ಯುಮಿನ್, ಅರಿಶಿಣ ನೀವು ಕನ್ಸ್ಯೂಮ್ ಮಾಡಿ ನೋಡಿ, ಅದು ತುಂಬ ಚೆನ್ನಾಗಿ ನಿಮ್ಮ ಲೈಕ್ ಈ ಮೊಣಕಾಲು ನೋವು ಏನಿದೆ ಅದನ್ನು ಕಡಿಮೆ ಮಾಡುತ್ತೆ. ಈಗ ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಮೊಣಕಾಲು ನೋವು ಅಥವಾ ಪಾದ ಮಂಡಿಯಲ್ಲಿ ಊತ ಅಲ್ಲ ಸಿವಿಯರ್ ಆರ್ಥರೈಟಿಸ್ ಅಲ್ಲಿ ಇದ್ದಾಗ ಬರ್ತಾರೆ. ಸೊ ಅವರು ನಮ್ಮಲ್ಲಿ ಬಂದರೆ ಅವರದ್ದು ಫುಡ್ ಪ್ಯಾಟರ್ನ್ ಏನಿದೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅಂದರೆ ವೆರಿ ನ್ಯಾಚುರಲ್ ಫುಡ್ ಅಷ್ಟೇ ನಮ್ಮಲ್ಲಿ ಇರುವಂಥ 10 ದಿವಸ ಅವರು ತಗೋಬೇಕಾಗುತ್ತೆ. ಅದು ಹಣ್ಣುಗಳಿರ್ಬೋದು, ತರಕಾರಿ ಇರ್ಬೋದು, ಸ್ವಲ್ಪ ಮಟ್ಟಿಗೆ ನಮ್ಮ ರೆಗ್ಯುಲರ್ ಫುಡ್ ಏನಿದೆ, ಸ್ಟೇಪಲ್ ಫುಡ್ ಏನಿದೆ, ಜೋಳ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಥವಾ ಅನ್ನ ಇರ್ಬೋದು, ಇದೆಲ್ಲ ಕೊಡ್ತೀವಿ. ಬಟ್ ಅದರ ಒಟ್ಟಿಗೆ ಮೋಸ್ಟ್ ಜಾಸ್ತಿ ಅಂದರೆ ಈ ನ್ಯಾಚುರಲ್ ನಮ್ಮ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ ಆಹಾರಗಳು, ಮೇನ್ಲಿ ವೆಜಿಟೇಬಲ್ಸು ಮತ್ತು ಹಣ್ಣುಗಳನ್ನು ತುಂಬ ಜಾಸ್ತಿ ಕೊಡ್ತೀವಿ ನಾವು. ಸೊ ನಾವು ಏನು ಟ್ರೀಟ್ಮೆಂಟ್ ಅಷ್ಟೊಂದು ಸಿವಿಯರ್ ಆಗಿರುವಂಥ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೂ ಕೂಡ ಆಫ್ಟರ್ 10 ಡೇಸ್ ನಾವು ನೋಡುವಾಗ ಮಂಡಿಯಲ್ಲಿ ಆಗುವಂಥ ಈ ಆಗಿರುವಂಥ ಊತ ಏನಿದೆಯಲ್ಲ ಅದು ಕಂಪ್ಯಾರಿಟಿವ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿರುತ್ತೆ. ಸೊ ಅದರ ಅರ್ಥ ಏನು, ಈ ಆಹಾರ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಇರುವಂಥ ಇನ್ಫ್ಲಮೇಷನ್ ಏನಿದೆ ಅದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸೊ ಅಲ್ಲಿರುವಂಥ ಊತ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ, ಪೇಯ್ನ್ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ಮಂಡಿ ನೋವು ಇದ್ದವರಾದರೆ ಆದಷ್ಟು ಈ ರಿಫೈನ್ಡ್ ಫುಡ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ತುಂಬ ಜಾಸ್ತಿ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದು ಕಂಪ್ಲೀಟ್ಲಿ ನಾವು ಬಿಡಬೇಕಾಗತ್ತೆ. ತುಂಬ ಜಾಸ್ತಿ ಶುಗರಿ ಫುಡ್ಗಳು ನಾವು ತಗೊಳ್ಳೋದು, ತುಂಬ ಸ್ವೀಟ್ ಇರುವಂಥ ಆಹಾರಗಳು ಸೇವಿಸೋದು ಅದು ಕಂಪ್ಲೀಟ್ಲಿ ನಾವು ಬಿಡಬೇಕಾಗುತ್ತೆ. ಅದಕ್ಕೆ ಬಿಟ್ಟರೆ ಏನಾಗುತ್ತೆ, ಇನ್ಫ್ಲಮೇಷನು ಕಡಿಮೆ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬೊಜ್ಜು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಈ ಪ್ರಾಸೆಸ್ಡ್ ಫುಡ್ಗಳೇನಿದೆ ಅದನ್ನು ಕೂಡ, ಜಂಕ್ ಫುಡ್ಗಳಂತ ನಾವೇನು ಹೇಳ್ತೀವಲ್ಲ ಅದನ್ನು ಕೂಡ ಕಂಪ್ಲೀಟ್ಲಿ ನಾವು ಬಿಡಬೇಕಾಗುತ್ತೆ. ಸೊ ಅದು ಬಿಟ್ಟು ನಾವು ಆಹಾರ ತಗೊಳ್ಳುವಾಗ ಹೋಲ್ ಗ್ರೇನನ್ನು ಕನ್ಸ್ಯೂಮ್ ಮಾಡೋದು, ಮ್ಯಾಕ್ಸಿಮಮ್ ವೆಜಿಟೇಬಲ್ಸನ್ನು ತಿನ್ನೋದು, ಇದೆಲ್ಲ ತಗೊಂಡಾಗ ಫ್ರೂಟ್ಸನ್ನು ಇದೆಲ್ಲ ತಗೊಂಡಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಅದು ಆವಾಗ ನಮ್ಮ ಮಂಡಿ ನೋವು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಎಷ್ಟೋ ಜನರಲ್ಲಿ ಮಂಡಿ ನೋವು ಊತಲ್ಲಿರುವಾಗ ನಾವು ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂದರೆ CRP ಲೆವೆಲ್ಸ್ ಇದೆಲ್ಲ ಚೆಕ್ ಮಾಡಿ ನೋಡುವಾಗ ಅದು ತುಂಬ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಆಹಾರ ಕ್ರಮ ಫಾರ್ ಎ ಪೀರಿಯಡ್ ಆಫ್ 15 ಡೇಸ್ or 20 ಡೇಸ್ ನೀವು ಮಾಡಿ ನೋಡಿ, ಈ ಥರ ಆ ಇನ್ಫ್ಲಮೇಟರಿ ಮಾರ್ಕರ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಮಂಡಿ ನೋವು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸೊ ಸಿವಿಯರ್ ಮಂಡಿ ನೋವು, ಸಿವಿಯರ್ ಊತಲ್ಲಿ ಇರುವಾಗ ಹೆವಿ ಆಗಿರುವಂಥ ವ್ಯಾಯಾಮಗಳು, ತುಂಬ ಕಾಲು ಮಡಚಿ ಕೂತ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡುವಾಗ ಅದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಂಜುರಿ ಜಾಸ್ತಿ ಮಾಡುತ್ತೆ, ಊತ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಮಂಡಿ ನೋವು ಸಿವಿಯರ್ ಆಗಿದ್ದಾಗ ನೀವು ಜಾಸ್ತಿ ವ್ಯಾಯಾಮಗಳು ಮಾಡಬಾರ್ದು, ಬಟ್ ಮಾಡ್ರೇಟ್ ಆಗಿರುವಂಥ ಎಕ್ಸಸೈಸ್ಗಳು ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ನ್ಯೂಟ್ರಿಯೆಂಟ್ಸ್, ಆ ಕಾರ್ಟಿಲೇಜ್ಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್, ಪೌಷ್ಟಿಕಾಂಶಗಳು ಅದಕ್ಕೆ ಸಿಗೋದಿಲ್ಲ. ಸೊ ಅದರೊಟ್ಟಿಗೆ ನ್ಯಾಚುರಲ್ ಇರುವಂಥ ಫುಡ್ ಕೂಡ ತಗೊಂಡಾಗ ಏನಾಗುತ್ತೆ, ನಮ್ಮ ಮಂಡಿ ನೋವು ಏನಿದೆ ತುಂಬ ಚೆನ್ನಾಗಿ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದರೊಟ್ಟಿಗೆ ನಮ್ಮ ಬಾಡಿಗೆ ನಮ್ಗೆ ಗೊತ್ತು, ನಮ್ಮ ಮೇನ್ಲಿ ನಮ್ಮ ಸ್ಟ್ರಕ್ಚರ್ ಅದರೊಳಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಅಂದರೆ ಮೇನ್ಲಿ ಯಾವುದು, ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಆಹಾರ ತಗೊಳ್ಳುವಾಗ ನಮ್ಮ ಆಹಾರದಲ್ಲಿ ಚೆನ್ನಾಗಿ ಪ್ರೋಟೀನ್ ಕೂಡ ಇದೆ ಅಂತ ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ. ರೆಗ್ಯುಲರ್ಲಿ ಮೊಟ್ಟೆ ತಗೊಳ್ಳೋದು ಅಥವಾ ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ಅಥವಾ ಬಾನ್ ಬ್ರೋತಲ್ಲಿ ಏನಿದೆ ಅದು ತಗೊಂಡಾಗ ನಮ್ಮ ಈ ಕೊಲಾಜನ್ ಸಿಂಥಸಿಸ್ಗೆ ಬೇಕಾಗಿರುವಂಥ ಅಮಿನೋ ಆಸಿಡ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಕೊಲಾಜನ್ ಇಸ್ ದ ಮೇನ್, ನಮ್ಮ ಕಾರ್ಟಿಲೇಜ್
ಕಾರ್ಟಿಲೇಜ್ ಮಾಡಿರೋದು ಮೇನ್ಲಿ ಕೊಲಾಜನ್ ಇಂದ. ಸೊ ಕೊಲಾಜನ್ ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಈವನ್ ಕೊಲಾಜನ್ ಸಪ್ಲಿಮೆಂಟ್ಸ್ ನಿಮಗೆ ಸಿಗುತ್ತೆ. ಟೈಪ್ 2 ಮರೈನ್ ಕೊಲಾಜನ್ ಏನಿದೆ ಆ ಸಪ್ಲಿಮೆಂಟ್ಸ್ ನೀವು ತಗೊಂಡಾಗ ಕೂಡ ಏನಾಗುತ್ತೆ, ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗುತ್ತೆ ಆ್ಯಂಡ್ ಕಾರ್ಟಿಲೇಜ್ ರಿಪೇರ್ ಕೂಡ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಕಾರ್ಟಿಲೇಜ್ ಯಾಕೆ ಚೆನ್ನಾಗಿ ರಿಪೇರ್ ಆಗಲ್ಲ ಅಂದರೆ ಕಾರ್ಟಿಲೇಜ್ಗೆ ಮೇನ್ಲಿ ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ. ಸೊ ನಾವು ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳೆಲ್ಲ ಚೆನ್ನಾಗಿ ತಗೊಂಡು ಮಾಡ್ರೇಟ್ ಆಗಿರುವಂಥ ಎಕ್ಸಸೈಸ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಈವನ್ ಕಾರ್ಟಿಲೇಜ್ ರೀಜನರೇಷನ್ಗೆ ಕೂಡ ಅದು ತುಂಬ ಹೆಲ್ಪ್ ಮಾಡುತ್ತೆ. ಇದರೊಟ್ಟಿಗೆ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಕೂಡ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಎಷ್ಟೋ ಜನರಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಮೂಳೆಗಳು ವೀಕ್ ಆಗುವಂಥ ಸಾಧ್ಯತೆ ಇದೆ. ಸೊ ಚೆನ್ನಾಗಿ ವೈಟಮಿನ್ ಡಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ವೈಟಮಿನ್ ಸಿ ಇರುವಂಥ ಹಣ್ಣುಗಳು, ತರಕಾರಿಗಳು ಇದೆಲ್ಲ ತುಂಬ ಚೆನ್ನಾಗಿ ತಗೊಳ್ಳಿ. ಒಮೆಗಾ 3 ಫ್ಯಾಟಿ ಆಸಿಡ್ ರೆಗ್ಯುಲರ್ಲಿ ತಗೊಳ್ಳಿ. ಕರ್ಕ್ಯುಮಿನ್ ಇರುವಂಥ ಅರಿಶಿಣ ಏನಿದೆ ರೆಗ್ಯುಲರ್ ಆಗಿ ಸೇವಿಸಿ. ಸೊ ಇದೆಲ್ಲ ಮಾಡಿ ನಮ್ಮ ಬೊಜ್ಜನ್ನು ಕೂಡ ಚೆನ್ನಾಗಿ ಕಂಟ್ರೋಲ್ ಮಾಡಿದಾಗ ನಮ್ಮ ಮಂಡಿ ನೋವೇನಿದೆ ಎಷ್ಟೋ ಜನರಿಗೆ, ಅದು 50% ಜನರಿಗೆ ಮನೆಯಲ್ಲೇ ಅದು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಈ ಬೊಜ್ಜು ಜಾಸ್ತಿ ಇದ್ದಾಗ ನಮಗೆ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಒಂದು ಸಮಸ್ಯೆ ಕೂಡ ಡೆವಲಪ್ ಆಗುತ್ತೆ. ಅಂದರೆ ಲೆಪ್ಟಿನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ, ನಮ್ಮ ಸ್ಯಾಟೈಟಿ ಹಾರ್ಮೋನ್ ಅದು. ಸೊ ಅದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಈ ಕಾರ್ಟಿಲೇಜ್ ಡಿಜನರೇಷನ್ಗೆ ಬೇಕಾಗಿರುವಂಥ ಎನ್ಸೈಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, MMPs ಏನಿದೆ ಅದು ಜಾಸ್ತಿ ಆಗುತ್ತೆ ಆ್ಯಂಡ್ ಕಾರ್ಟಿಲೇಜ್ ಡಿಜನರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀವೆಲ್ಲರೂ ಮಂಡಿ ನೋವು ಬಂದ ಕೂಡಲೇ ಎಲ್ಲ ಪೇನ್ ಕಿಲ್ಲರ್ಸ್ ತಗೊಳ್ಳುವಂಥ ಒಂದು ಹ್ಯಾಬಿಟ್ ಇದೆ, ಅದನ್ನು ಕಂಪ್ಲೀಟ್ಲಿ ನೀವು ಬಿಡಬೇಕು. ಈ ನ್ಯಾಚುರಲ್ ಐಟಮ್ಸನ್ನು ತಗೊಂಡು ರೆಗ್ಯುಲರ್ಲಿ ವ್ಯಾಯಾಮ ಮಾಡಿ ನಿಮ್ಮ ಮಸಲ್ ಸ್ಟ್ರೆಂಗ್ತನ್ನು ಇಂಪ್ರೂವ್ ಮಾಡಿ ನಿಮ್ಮ ಬೊಜ್ಜನ್ನು ಕಡಿಮೆ ಮಾಡಿ ನೋಡಿ, ಮಂಡಿ ನೋವೇನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.